ಈ ಮಳೆಯ ನೀರು, ಕುಡಿಯ ನೀರಿನ ಸಮಸ್ಯೆ ಇದೆಯಲ್ಲ, ಇದರಿಂದ ಕುಲುಷಿತ ನೀರು ಕುಡಿಯೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದಾಗಬೇಕು. ಯಾಕಂತಂದ್ರೆ ಶುದ್ಧವಾದಂಥ ಕುಡಿಯ ನೀರನ್ನ ಜನರಿಗೆ ಕೊಡಬೇಕು. ಯಾಕಂದ್ರೆ ಎರಡು ಕಡೆ ಕಾಲರ ಬಂದಿದೆ. ಇದು ಈಗಾಗಲೇ ಕಾಲರ ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ. ಒಂದು ನನ್ನ ಕ್ಷೇತ್ರನೇ ತಗಡು, ಅಲ್ಲಿ ಯಾರು ಪ್ರಾಣಾಪಾಯ ಆಗಿಲ್ಲ. ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೇರ್ಗಳ್ಳಿ ಸಾಂಡ್ಲುಂಡಿನಲ್ಲಿ ಕಾಲರ ಬಂದು ಕುಲುಷಿತ ನೀರು ಕುಡಿದು ಒಬ್ಬರು ಸತ್ತಿದ್ದಾರೆ. ಜಿಲ್ಲಾ ಮಂತ್ರಿ ಮಾದೇವಪ್ಪನವರು ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ. ನಾನು ಕೂಡ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಏನೇನಾಗಿದೆ ಅಂತ ಹೇಳಿದ್ದೆ. ಸುಮಾರು 40 ಜನ ಅಸ್ವಸ್ಥರಾಗಿದ್ದರು. ಅವ್ರಿಗೆಲ್ಲ ವೈದ್ಯೋಪಚಾರ ಮಾಡ್ತಕ್ಕಂಥದ್ದು. ಸೊ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಒಬ್ಬರು ಮಾತ್ರ ಸತ್ತಿದ್ದಾರೆ. ತಗಡೂರಿನಲ್ಲಿ ಯಾರೂ ಸತ್ತಿಲ್ಲ. ಸೊ 2 ಕಡೆ ಮೈಸೂರು ಜಿಲ್ಲೆಯಲ್ಲಿ 2 ಕಡೆ ಈ ಥರ ಕುಲುಷಿತ ನೀರನ್ನು ಕುಡಿದು ಅದಕ್ಕೆ ಈ ಕುಡಿಯ ನೀರು ಇದೆಯಲ್ಲ, ಅದಕ್ಕೋಸ್ಕರ ಪರೀಕ್ಷೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಎಲ್ಲ ಕಡೆ, ನಾಟ್ ಓನ್ಲಿ ಈ ಬೇರೆ 2 ಹಳ್ಳಿಗಳಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮುನ್ಸಿಪಾಲಿಟಿನಲ್ಲಿ ಇರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಎಲ್ಲ ಕಡೆ ಪೋರ್ಟಬಲ್ ವಾಟರ್ ರೀತಿಯಲ್ಲಿ ನೋಡ್ಕೋಬೇಕು. ಶುದ್ಧವಾದ ನೀರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಟೆಸ್ಟ್ ಮಾಡಿ ಆಮೇಲೆ ನೀರು ಕೊಡ್ತಕ್ಕಂಥದ್ದು ಆಗಬೇಕು. ಅದನ್ನ ಸಿಇಒಗೆ ಮತ್ತೆ ಮುನ್ಸಿಪಲ್ ಕಮಿಷನರ್ಗೆ, DC ಗೆ ಇವನ್ನ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೀವಿ.